ನಮಸ್ತೆ ಸ್ನೇಹಿತರೆ. ನಾವು ನೀವು ನೋಡ್ತಾ ಇರೋಂಥ ಇನ್ನೊಂದು ಅಮ್ಮನ ನಾವು ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಬಸ್ ಸ್ಟಾಪಲ್ಲಿ ನಮಗೆ ಇವರು ಸಿಕ್ಕಿರ್ತಾರೆ ಪೊಲೀಸ್ ಅವರಿಗೆ. ನಮಗೆ ಸ್ಟೇಷನ್ ಕಡೆಯಿಂದ ಕಾಲ್ ಬರುತ್ತೆ, ಈ ಥರ ಒಬ್ಬರು ಅನಾಮಿಕರಾಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾವು ಚಿಕ್ಕವರಲ್ಲಿ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿರ್ತೀವಿ ನಾವು ಇದ್ದಾರೆ ಏನು ಅಂತ ಎಲ್ಲ ಅಂತ. ಇವ್ರ ಬಗ್ಗೆ ನಮಗೆ ಇನ್ಮೇಲೆ ಏನೂ ಗೊತ್ತಿಲ್ಲ. ಸೊ ಇವಾಗ ನಾವು ಮಾತಾಡಿಸ್ತೀವಿ ಅವರ ಇನ್ನೊಂದು ಏನು ಅವ್ರು ಎಲ್ಲಿಂದ ಬಂದಿದ್ದಾರೆ ನಮ್ಮ ಮಾಹಿತಿನ ನಿಮ್ಮೂರಿಗೆ ನಾವು ಕೇಳ್ತೀವಿ. ಹಾಂ, ನಮಸ್ತೆ. ಹಾಂ, ಏನು ನಿಮ್ಮ ಹೆಸರು? ಸಂಪಂಗಮ್ಮ. ಯಾವ ಊರು? ಕಾಕ್ನೂರು. ಯಾವ ಕಾಲಕ್ಕೆ ಬರುತ್ತೆ ಅದು? ಹೊಸಕೋಟೆ. ಹೊಸಕೋಟೆ ಹೊಸಕೋಟೆ ತಾಲೂಕು. ಯಾವ ಡಿಸ್ಟಿಕ್ಕು? ಯಾವ ಡಿಸ್ಟಿಕ್ಕು? ಹೊಸಕೋಟೆ. ಮತ್ತೆ ನಿಮಗೆ ಅಲ್ಲಿ ಹೆಂಗೆ ಹೋದ್ರಿ ನೀವು? ಬಸ್ ಸ್ಟಾಪ್ ಹತ್ರ ಎಲ್ಲಿದ್ರಿ ನೀವು? ಏನು ಮಾಡ್ತಾ ಇದ್ರಿ ಅಲ್ಲಿ ಬಸ್ ಸ್ಟಾಪಲ್ಲಿ? ಸೊಪ್ಪು ಹೂವು ಮಾಡ್ತಾ ಇದ್ರಿ. ಮದುವೆ ಆಗಿದೆಯಾ? ಮದುವೆ ಆಗಿದೆಯಾ? ಗಂಡ ಸತ್ತೋಗಿದ್ದಾರೆ. ಮಕ್ಕಳಿಲ್ವಾ? ಇದ್ದಾರಾ? ಎಲ್ಲಿದ್ದಾರೆ? ಎಲ್ಲಿದ್ದಾರಮ್ಮ? ಮಮತಾ. ಮಮತಾ ಯಾರು? ಮೊಮ್ಮಕ್ಕಳು. ಮಗಳಿದ್ದಾರಾ? ಮಗ ಇದ್ದಾರಾ? ಮಗಳಿದ್ದಾರಾ? ಮಗಳ ಹೆಸರೇನು? ಮಗಳ ಹೆಸರೇನು? ಮಗಳ ಹೆಸರು ಮಮತಾ. ಮಮತಾ ದೂರ ಕಷ್ಟ ಇತ್ತು. ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ದಿನದಿಂದ ಇದೆಯಮ್ಮ? ನಿನ್ನೆಯಿಂದ. ಎಷ್ಟು ದಿವಸದಿಂದ ಇದೆಯಾ? 2 ದಿವಸ. ಯಾಕಂದ್ರೆ ಬಂದಿದ್ದೀರಾ? ಮನೆ ಇಲ್ವಾ? ಎಲ್ಲದೆ ಮನೆ ನಿಮಗೆ? ಈ ಸೈಡ್ ಇದೆಯಾ? ಮತ್ತು ಆ ಸೈಡ್ ಇತ್ತು. ನೀವು ಯಾಕೆ ಬಸ್ ಸ್ಟಾಪ್ ಮಾಡ್ಕೊಂಡಿದ್ರಿ? ಎಲ್ಲಿ ನಿಮ್ಮ ಮಕ್ಕಳೆಲ್ಲ ಎಲ್ಲಿ ಹೋದ್ರು? ನೀವು ಮನೇಲಿ ಇರಬೇಕು ತಾನೆ, ಅಲ್ಲೇನು ಬಸ್ ಸ್ಟಾಪಲ್ಲಿ ಮಾಡ್ಕೊಂಡಿದ್ರಿ? ಬಸ್ ಸ್ಟಾಪಲ್ಲಿ ಏನು ಮಾಡ್ಕೊಂಡಿದ್ರಿ? ಯಾಕೆ ಮಾಡ್ಕೊಂಡಿದ್ರಿ? ಅಲ್ಲಿ ಸೊಪ್ಪು ಏನು ಮಾಡ್ತಾ ಇದ್ರಿ ನೀವು? ಸೊಪ್ಪು ಹೂವು ಎಲ್ಲ ಏನು ಮಾಡ್ತಾ ಇದ್ರಿ? ಹೇಳಿ. ಎಲ್ಲಿ ಮಾಡ್ತಾ ಇದ್ರಿ? ನಿಮಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇದ್ದಾರಾ? ಅಕ್ಕ ತಂಗಿ ಅಣ್ಣ ತಮ್ಮ ಅಕ್ಕ ಇದ್ದಾರೆ. ಏನು ಅಕ್ಕ ಹೆಸರು? ಅಕ್ಕ ಹೆಸರು ನೆನಪಿಲ್ಲ. ಅಕ್ಕ ಹೆಸರು ನೆನಪಿಲ್ಲ? ನೆನಪಿದೆ. ವೆಂಕಮ್ಮ. ವೆಂಕಟಮ್ಮ. 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 ಅಕ್ಕ ಹೆಸರು ವೆಂಕಟಮ್ಮ. ಮಕ್ಕಳು 5 ಜನ. ಎಲ್ಲಿದ್ದಾರೆ ಮಕ್ಕಳೆಲ್ಲ? ಎಲ್ಲಿದ್ದಾರಮ್ಮ? ನಮಸ್ತೆ ಸ್ನೇಹಿತರೆ. ನಾವು ಆದಷ್ಟು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತಿದ್ದೀವಿ. ಬಟ್ ಅವ್ರಿಗೆ ನಾನು ಏನು ಮಾತಾಡ್ತಿದ್ದೀವಿ ಅನ್ನೋ ತಿಳುವಳಿಕೆನೂ ಕೂಡ ಇಲ್ಲಿರೋಷ್ಟು ವೀಕ್ ಆಗಿದ್ದಾರೆ. ಮಾನಸಿಕವಾಗಿ ತುಂಬಾ ನೊಂದಿರೋದ್ರಿಂದ ಅವ್ರಿಗೆ ಏನು ಮಾತಾಡ್ತಿದ್ದೀವಿ ಅಂತಲೂ ಗೊತ್ತಾಗ್ತಿಲ್ಲ. ಒಂದೊಂದು ಸಾರಿ ಒಂದೊಂದು ಥರ ಆನ್ಸರ್ ಕೊಡ್ತಾ ಇದ್ದಾರೆ. ಸೊ ಅವ್ರು ಹೇಳಿರೋ ಪ್ರಕಾರ ನಾವು ಅವ್ರನ್ನ ಕೇಳಿದ ಪ್ರಕಾರ ಅವರು ಕೊತ್ತನೂರು ಹೊಸಕೋಟೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಏನಾದರೂ ಕೊತ್ತನೂರು ಅಥವಾ ಹೊಸಕೋಟೆ ಜನತೆ ಏನಾದರೂ ನೋಡ್ತಾ ಇದ್ದರೆ ಈ ಅಜ್ಜಿನ ಒಮ್ಮೆ ನೋಡ್ಕೊಳ್ಳಿ. ಇವರನ್ನು ಯಾರಾದರೂ ನೋಡಿದರೆ ಅಥವಾ ಇವರ ಸಂಬಂಧಿಕರು ಏನಾದರೂ ಈ ವಿಡಿಯೋ ನೋಡಿದರೆ ದಯವಿಟ್ಟು ಶೇರ್ ಮಾಡಿ. ಇವರ ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಕ್ಕಳ ಹೆಸರು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಮಮತಾ ಅನ್ನೋ ಒಂದು ಹೆಸರನ್ನ ಮಾತ್ರ ಕರೆಕ್ಟಾಗಿ ಹೇಳ್ತಿದ್ದಾರೆ. ಇವಾಗ ಇವರು ನಾವು ಪೊಲೀಸ್ ಸ್ಟೇಷನ್ಗೆ ನಾವು ಕರ್ಕೊಂಡು ಬಂದಿದ್ದೀವಿ. ಅವರಿಂದ ಪರ್ಮಿಷನ್ ಲೆಟರ್ ತೊಗೊಂಡಿದ್ದೀವಿ ನಮ್ಮ ಆಶ್ರಮದಲ್ಲಿ ಉಳಿಸ್ಕೊಳ್ಳೋದಕ್ಕೋಸ್ಕರ. ಇವು ಇನ್ ಕೇಸ್ ಏನಾದರೂ ಇವರಿಗೆ ಸಂಬಂಧಪಟ್ಟಿರೋ ಈ ವಿಡಿಯೋ ನೋಡಿದರೆ ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ. ನಮ್ಮ ಆಶ್ರಮ ಬಂದು ಬೊಮ್ಮನಹಳ್ಳಿ ಬೇಗೂರು ಮೇನ್ ರೋಡಲ್ಲೇ ಇದೆ.